ಅಲ್ಲ, ಕಾಡಲ್ಲಿ ಮಳೆ ಬಂದ್ರೆ ಆಗ ಇವ್ರಿಗೆ ಹೊರಗೆ ಹೋಗೋಕಾಗ್ದಿದ್ರೆ ಮತ್ತೆ ಏನ್ ತಿಂತಾರೆ ಇವರೆಲ್ಲ? ಇವರಂತೂ ನಾಳೆ ಟೆನ್ಷನೇ ಮಾಡಲ್ಲ. ಹೀಗಾದ್ರೆ ನಮ್ಮ ಕಾಡಂತೂ ಹೊಟ್ಟೆಗೆ ತಿಂದೇನೆ ಸತ್ತೋಗುತ್ತೆ ಮಳೆಗೆ. ಮತ್ ನಾನೊಬ್ನೇ ಏನ್ ಮಾಡ್ಲಿ? ಅದರ ಮನಸ್ಸಲ್ಲಿ ಇದೇ ಪ್ರಶ್ನೆ ಓಡ್ತಾ ಇರುತ್ತೆ. ತುಂಬಾ ಹೊತ್ತು ಅದು ಅಲ್ಲೇ ಕುತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ. ಸಡನ್ ಆಗಿ ಅದ್ರ ಮುಂದೆ ಒಂದು ದೇವತೆ ಬರ್ತಾಳೆ. ಸೋನು ಪಾರಿವಾಳ, ನೀನ್ ಯಾಕೆ ಅಷ್ಟು ಬೇಜಾರಾಗಿದೀಯಾ? ಅರೆ, ನೀವಂತೂ ಯಾರೋ ದೇವ್ರ ಕಾಣ್ತೀರಾ. ನಮಸ್ತೆ ದೇವಿ. ನೀನು ಬೇಜಾರಾಗ್ತಿರೋದು ನನಗೆ ಕೇಳಿಸ್ತಿತ್ತು. ನೀನು ಬೇಜಾರ್ ಮಾಡ್ಕೊಂಡಿರೋದನ್ನ ಕೇಳಿಸ್ಕೊಂಡು ನನ್ ಕೈಲಿ ಇಲ್ಲಿ ಬರಕ್ಕಾಗ್ದೇ ಇರಕ್ಕಾಗ್ಲಿಲ್ಲ. ಹೇಳು, ನಿನ್ನ ಕಷ್ಟಕ್ಕೆ ಕಾರಣವೇನು? ತಾಯಿ, ನಮ್ಮ ಕಾಡಿನ ಪ್ರಾಣಿಗಳೆಲ್ಲ ಆರಾಮಾಗಿದ್ದಾವೆ. ಇನ್ನು ಕೆಲವೇ ದಿನದಲ್ಲಿ ಮಳೆ ಬರುತ್ತೆ. ಇವರಿಗದ್ರ ಟೆನ್ಷನೇ ಇಲ್ಲ. ಮಳೆಗೆ ಇವರು ಎಲ್ಲಿಗೂ ಹೋಗಕ್ಕಾಗ್ದಿದ್ರೆ ಹೊಟ್ಟೆಗೇನ್ ತಿಂತಾರೆ ಮತ್ತೆ ಹೇಗ್ ಬದುಕಿರ್ತಾರೆ ಹೇಳಿ? ನಂಗಿದೇನೆ ತುಂಬಾ ಟೆನ್ಷನ್ ಆಗ್ತಿದೆ. ಅದನ್ ಕೇಳಿಸ್ಕೊಂಡು ದೇವತೆ ಯೋಚನೆ ಮಾಡ್ಕೊಂಡು ಹೀಗಂತಾಳೆ, ನೀನು ಇಲ್ಲಿಂದ ಹೋದ ನಂತರ ನಿನ್ನ ಮನೆ ಇರುವ ಮರದ ಮೇಲೆ ಅಲ್ಲಿ ಖಾಲಿ ಬುಟ್ಟಿ ಸಿಗುತ್ತೆ. ಖಾಲಿ ಬುಟ್ಟಿನ? ಅದ್ರಿಂದ ನನ್ನ ಸಮಸ್ಯೆ ಹೇಗ್ ಸಾಲ್ವ್ ಆಗುತ್ತೆ? ಆಮೇಲೆ ಆ ದೇವಿ ಸೋನು ಪಾರಿವಾಳನ ಕಿವಿಯಲ್ಲಿ ಒಂದು ವಿಷಯಲ್ಲಿ ಮಾಯ ಆಗ್ತಾಳೆ.